ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ನಾವು ಅಜ್ಜಾವರದಲ್ಲಿ ಒಂದು ಸ್ಟೋರಿಯನ್ನು ಮಾಡಿದ್ವಿ. ಬೇಬಿ ಕುಮಾರ್ ಅನ್ನುವರು ಅನಾರೋಗ್ಯಕ್ಕೆ ತುತ್ತಾಗಿರ್ತಾರೆ. ಕ್ಯಾನ್ಸರ್ 4ನೇ ಹಂತದ ಚಿಕಿತ್ಸೆಗೆ ಒಳಗಾಗಿರ್ತಾರೆ. ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡಿರ್ತಾರೆ. ಇಂತಹ ಒಂದು ವ್ಯಕ್ತಿಯ ಬಗ್ಗೆ ನಾವು ಸ್ಟೋರಿಯನ್ನು ಮಾಡಿ ಸಹಾಯವನ್ನು ಕೇಳಿದ್ವಿ. ನೀವು ಸಹಾಯ ಮಾಡಿ ಅಂತ ನಾವು ಮನವಿಯನ್ನು ಮಾಡಿದ್ವಿ. ನಮ್ಮ ಮನವಿಗೆ ನೀವು ಸ್ಪಂದಿಸಿದ ರೀತಿ ನಿಜಕ್ಕೂ ಕೂಡ ಅದ್ಭುತ. ನಿಮ್ಮ ಸಹಾಯದಿಂದ ಅವರು ಈಗ ಚೇತರಿಕೆ ಹಂತವನ್ನು ಕಾಣ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಅವರ ಮಗಳಿಗೆ ನೀವು ತುಂಬಿದಂತಹ ಧೈರ್ಯ. ಮಗಳು ತೇಜಸ್ವಿನಿ SLCಯಲ್ಲಿ 10ನೇ ಕ್ಲಾಸ್ನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿನಿ, 500ಕ್ಕೂ ಅಧಿಕ ಅಂಕವನ್ನು ತೆಗೆದಿರುವಂತಹ ವಿದ್ಯಾರ್ಥಿನಿ. ಅಂತಹ ವಿದ್ಯಾರ್ಥಿನಿಗೆ ನೀವು ತುಂಬಿದ ಧೈರ್ಯ ನಿಜಕ್ಕೂ ಕೂಡ ನಮಗೆ ಎಲ್ರಿಗೂ ಕೂಡ ಅತ್ಯಂತ ಅವರ ಕುಟುಂಬಕ್ಕೆ ಖುಷಿಯನ್ನು ಕೊಡುವಂಥದ್ದು, ಧೈರ್ಯವನ್ನು ತುಂಬುವಂಥದ್ದು. ಅವರು ನಾವು ಬದುಕಬಹುದು, ಮುಂದೆ ಬದುಕುತ್ತೇವೆ ಅನ್ನುವಂತಹ ಧೈರ್ಯವನ್ನು ನೀವು ತುಂಬಿದ್ದೀರಿ. ನಿಮ್ಮ ಜೊತೆ ನಾವಿದ್ದೇವೆ ಅಂತ ನೀವು ಹೇಳಿದ್ದೀರಿ. ನಿಜಕ್ಕೂ ಇದು ಅದ್ಭುತ ಕ್ಷಣಗಳಲ್ಲಿ ಒಂದು ನಮ್ಮ ಪಾಲಿಗೆ. ಯಾಕೆಂತ ಹೇಳಿದ್ರೆ ನಮ್ಮ ಚಾನಲ್ ಇದಕ್ಕೊಂದು ವೇದಿಕೆ ಆಯಿತು. ಭಾಳ ಸಂತೋಷ ಆಗ್ತಾ ಇದೆ ನಮಗೆ. ಯಾಕೆ ಅಂತ ಹೇಳಿದ್ರೆ ಫೇಸ್ಬುಕ್ನಲ್ಲಿ 1.8 ಮಿಲಿಯನ್ ರೀಚ್ ಆಗಿದೆ. ಇನ್ನು ಇನ್ಸ್ಟಾಗ್ರಾಮಲ್ಲಿ 6.5 ಲಕ್ಷ, ಹಾಗೆ ಯೂಟ್ಯೂಬಲ್ಲಿ 1 ಲಕ್ಷ ಜನರನ್ನು ತಲುಪಿದ್ದೇವೆ. ನಿಜಕ್ಕೂ ಒಟ್ಟಾರೆ ನೋಡೋದಾದರೆ ಬೇಬಿ ಕುಮಾರ್ ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ನಾವು ಮನವಿಯನ್ನು ಮಾಡಿದಾಗ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್. ಅವರಿಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದರ ಬಗ್ಗೆ ಒಂದು ಸಾಕ್ಷಿಯಾಗಿರುವಂತಹ ಒಂದು ಬ್ಯಾಂಕ್ ಸ್ಟೇಟ್ಮೆಂಟು. ನಿಮ್ಮೆಲ್ಲರ ಸಹಕಾರದಿಂದ ಅವರು ಒಂದು ಚೇತರಿಕೆ ಕಾಣುವ ಹಂತಕ್ಕೆ ಬರ್ತಾ ಇದ್ದಾರೆ. ಸುಮಾರು ಅವರಿಗೆ 3 ಲಕ್ಷಕ್ಕೂ ಅಧಿಕ ಹಣ ತಲುಪಿದೆ ಅವರ ಕುಟುಂಬದವರು ಹೇಳುವ ಪ್ರಕಾರ. ಯಾಕೆಂತೇಳಿದ್ರೆ ಅಲ್ಲಿ ಒಂದಷ್ಟು ಗೊಂದಲ ಉಂಟಾಯಿತು. ನಾನು ಅದನ್ನು ಮೊದಲು ಕ್ಲಾರಿಫೈ ಮಾಡ್ತೀನಿ ಏನು ಅಂತ ಹೇಳಿ. ಒಂದು ಅಕೌಂಟಿಗೆ 25,000 ರೂಪಾಯಿ ಬಂದಾಗ ಅದು ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗುತ್ತೆ. ಇದು ಸಾಮಾನ್ಯವಾಗಿ ಒಂದು ದಿವಸದ ಒಳಗಡೆ ಇದಕ್ಕಿದ್ದಂತೆ ಮೇಲ್ಮೇಲೆ ಅಕೌಂಟಿಗೆ ಯಾರೋ ದುಡ್ಡು ಹಾಕ್ತಾ ಇದ್ದಾರೆ, ಅದು ಬ್ಲಾಕ್ ಆಗುತ್ತೆ. ಅಂತಹದ್ದು ಸುಮಾರು 4ರಿಂದ 5 ಸಲ ಬೇಬಿ ಕುಮಾರ್ ಅವರಿಗೆ ಆಯಿತು. 48 ಅವರ್ಸ್ ಒಂದು ಸಲ ಎಲ್ಲಾದರೂ ಬ್ಲಾಕ್ ಆದರೆ ಮತ್ತೆ 48 ಅವರ್ಸ್ ಬಿಟ್ಟು ಕಾಯಬೇಕಾಗತ್ತೆ ಆ ಬ್ಲಾಕ್ ಹೋಗಲಿಕ್ಕೆ. ಹಾಗಾಗಿ ಬೇಬಿ ಕುಮಾರ್ ಅವರ ಅಕೌಂಟಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಅವ್ರಿಗೆ ಏನೂ ಮಾಡಲಿಕ್ಕಾಗದ ಪರಿಸ್ಥಿತಿ, ನಮಗೂ ಕೂಡ ಏನೂ ಮಾಡಲಿಕ್ಕಾಗದಂತಹ ಪರಿಸ್ಥಿತಿ ಇತ್ತು. ಸೊ ಅದು 48 ಅವರ್ಸ್ ಕಾದು ಜನ ಕೆಲವರು ದುಡ್ಡು ಹಾಕಿದ್ದಾರೆ. ನಿಜಕ್ಕೂ ಎಲ್ಲರೂ ಸಹಾಯವನ್ನು ಮಾಡೋ ಮನಸ್ಸಿತ್ತು ನಮ್ಮ ವ್ಯೂವರ್ಸ್ಗೆ. ಎಲ್ಲರೂ ಸಹಾಯ ಮಾಡುವಂಥ ಮನಸ್ಸನ್ನು ಇಟ್ಕೊಂಡಿದ್ರು. ಆದರೆ ಸರ್ ಅಕೌಂಟಿಗೆ ದುಡ್ಡು ಹೋಗ್ತಾ ಇಲ್ಲ, ಬ್ಲಾಕ್ ಆಗಿದೆ, ಹೇಗೆ ಕಳಿಸ್ಬೇಕು, ಅಕೌಂಟಿಗೆ ಈ ಅಕೌಂಟಿಗೆ ನೀವು ಕೊಟ್ಟಿರುವಂಥ ಅಕೌಂಟಿಗೆ ದುಡ್ಡು ಹೋಗ್ತಾ ಇಲ್ಲ, 48 ಗಂಟೆಗಳ ಕಾಲ ಅದು ಬ್ಲಾಕ್ ಆಗಿದೆ ಅನ್ನುವಂತಹ ವಿಚಾರವನ್ನು ಜನಗಳೇ ಹೇಳ್ತಾ ಇದ್ರು, ಒಂದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ನಾವು ಕೂಡ ಅವರ ಮನೆಯವರಿಗೆ ಹೇಳಿ ಬ್ಯಾಂಕಿಂದ ಮಾತಾಡಿಸಿದ್ವಿ. ಬಟ್ ನೋ ಯೂಸ್, ಅಲ್ಲಿ ಏನೂ ಯೂಸ್ ಆಗಲಿಲ್ಲ. ಮತ್ತೊಂದು ಅಕೌಂಟ್ ನಂಬರ್ ಕೊಟ್ವಿ. ಹೀಗೆ ಅದೊಂದು ಕ್ಯಾಲ್ಕುಲೇಟೆಡ್ ಆಗಿ ಪಕ್ಕಾ ಆಗಿ ಅವರಿಗೆ ಅಷ್ಟು ಹಣ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಯಾರೆಲ್ಲ ಹಣವನ್ನು ಹಾಕಲಿಕ್ಕೆ ಸಾಧ್ಯ ಆಗಿರಲಿಲ್ವೋ ನೀವೆಲ್ಲರೂ ಕೂಡ ಇನ್ನೊಮ್ಮೆ ಅಕೌಂಟ್ ನಂಬರ್ ಹಾಕಿರ್ತೀವಿ. ಸಾಧ್ಯವಾದರೆ ಅವರಿಗೆ ನಿಮ್ಮ ಸಹಾಯವನ್ನು ಮರೆತು ಹೋಗಿದರೆ, ಅವತ್ತು ನಿಮಗೆ ಹಾಕಲಿಕ್ಕೆ ಆಗದಿದ್ದರೆ ನೀವು ಮತ್ತೆ ಹಾಕ್ಬೋದು, ಒಂದು ಅವಕಾಶ ಇದೆ. ಯಾಕೆಂತ ಹೇಳಿದ್ರೆ ಯಾಕೆ ನಾವು ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ 500ಕ್ಕೂ ಹೆಚ್ಚು ಅಂಕ ನಾನು ಈಗಾಗಲೇ ಹೇಳಿದೆ, 500ಕ್ಕೂ ಹೆಚ್ಚು ಅಂಕ ತೆಗೆಯುವಂತಹ ಪ್ರತಿಭಾವಂತ ಹುಡುಗಿ ತೇಜಸ್ವಿನಿ. ಅವರು ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ನಾನು ದೊಡ್ಡ ಸಾಧನೆ ಮಾಡಬೇಕು ಬದುಕಲ್ಲಿ, ಒಂದೊಳ್ಳೆಯ ಶಿಕ್ಷಣವನ್ನು ಪಡೆದು ಇನ್ನು ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಬದುಕಲ್ಲಿ ಅನ್ನುವಂಥ ಎಲ್ಲ ಆಸೆ ಇದೆ. ಆದರೆ ತಂದೆ ಮನೆಗೆ ಆಧಾರ ಆಗಿರ್ತಾರೆ. ಆ ತಂದೆಯೇ ಬೆಡ್ ಮೇಲೆ ಮಲಗುವಂಥ ಪರಿಸ್ಥಿತಿ ಉಂಟಾದಾಗ ಯಾರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಮನೆಗೆ ಆಧಾರ ಇರುವಂಥದ್ದು ತಂದೆ. ಇನ್ನು ಅಣ್ಣ ಕೂಡ ಎಜುಕೇಷನ್ PUC ಓದ್ತಾ ಇದ್ದಾನೆ. ಹಾಗಾಗಿ ಈ ಮನೆಯಲ್ಲಿ ತಾಯಿ ದುಡಿಬೋದು. ತಾಯಿಗೆ ಕೆಲವು ವರ್ಷಗಳ ಹಿಂದೆ ಮನೆ ಹತ್ರ ಏನೋ ಬಿದ್ದು ಕಾಲು ಪೇಯ್ನ್ ಆಗಿ ಕೆಲಸಕ್ಕೆ ಹೋಗೋದಂಥ ಸ್ಥಿತಿಯಲ್ಲಿದ್ದಾರೆ. ಇಡೀ ಮನೆ ಒಂದು ಅವರಿಗೆ ಕಷ್ಟದಲ್ಲಿರುವಂಥ ಸನ್ನಿವೇಶದಲ್ಲಿ ನಾವು ಮಾಡಿರುವಂತಹ ಈ ಸಹಾಯ ಖಂಡಿತವಾಗಿಯೂ ಇಲ್ಲಿ ನೋಡ್ತಾ ಇದ್ದೀನಿ, ಕೆಲವರು 1 ರೂಪಾಯಿ ಕೂಡ ಹಾಕಿದ್ದಾರೆ, 2 ರೂಪಾಯಿ ಹಾಕಿದ್ದಾರೆ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಹಾಕಿದ್ದಾರೆ. ನಿಜಕ್ಕೂ ಕೂಡ ಕೊಡುವ ಮನಸ್ಸಿದ್ದರೆ ಅದನ್ನು ಸ್ವೀಕರಿಸುವ ಮನಸ್ಸು ಕೂಡ ದೊಡ್ಡದಾಗಿರುತ್ತದೆ. ಖಂಡಿತವಾಗಿಯೂ ಕೂಡ ಬಹಳಕ್ಕಿ ಸುಮಾರು 500ಕ್ಕೂ ಈ ಸಲ ಟಾರ್ಗೆಟ್
500 ಅಂತ ಇದ್ದರೂ ಕೂಡ ಅವರು ಅದನ್ನು ಹೆಚ್ಚು ತೆಗೆಯುವಂಥ 550 ತೆಗೆಯುವಂಥ ಕನಸನ್ನು ಇಟ್ಕೊಂಡಿದ್ದಾರೆ. ಈ ಸಲದ SLC ಎಕ್ಸಾಮಲ್ಲಿ ಪರಿಪೂರ್ಣವಾಗಿ ದೇವರು ಅವರಿಗೆ ಒಲಿದು ಅವರೊಂದು ದೊಡ್ಡ ಸಾಧನೆ ಮಾಡುವಾಗೆ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ ಅವರಿಗೆ ಅತ್ಯಗತ್ಯ. ಈ ಒಂದು ತಂದೆಯ ಅನಾರೋಗ್ಯದ ನಡುವೆಯೂ ಕೂಡ ಒಂದು ಶೈಕ್ಷಣಿಕವಾಗಿ ನಾನು ಮುಂದುವರಿಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡಿರುವಂಥ ತೇಜಸ್ವಿನಿ ಅವರಿಗೆ ಖಂಡಿತವಾಗಿ ಒಳಿತಾಗತ್ತೆ. ಯಾಕೆ ಅಂದರೆ ಈಗಾಗಲೇ ಒಬ್ಬರು ದಾನಿಗಳು ಮುಂದೆ ಬಂದಿದ್ದಾರೆ. ಅವರು ನಮ್ಮ ಪುತ್ತೂರಿನವರು, ಸದ್ಯ ಅವರಲ್ಲಿ ವಿದೇಶದಲ್ಲಿ ನೆಲೆಸಿದ್ದಾರೆ. ಅವರು ಕರೆ ಮಾಡಿ ನನಗೆ ಹೇಳ್ತಾರೆ, ಹೇಮಂತ್ ಅವರೇ, ಅವರ ಶಿಕ್ಷಣಕ್ಕೆ ಅಗತ್ಯವಾಗಿರುವಂತಹ ಅಂದರೆ PUCಯಲ್ಲಿ ನೆಕ್ಸ್ಟ್ ಅವರು ಯಾವುದೇ ಸಬ್ಜೆಕ್ಟನ್ನು ತೆಗೆದುಕೊಳ್ಳಿ, ಸೈನ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ ಅಥವಾ ಆರ್ಟ್ಸ್ ಆಗಿರಲಿ, ಯಾವುದೇ ಸಬ್ಜೆಕ್ಟ್ ತೆಗೆದುಕೊಂಡರೂ ಕೂಡ ಕಂಪ್ಲೀಟ್ ಅವರ ಕಾಲೇಜ್ ಫೀಸನ್ನು ನಾವೇ ಕಟ್ತೇವೆ, ನಾವು ಅವರಿಗೆ ಇದ್ದೀವಿ ಅವ್ರ ಜೊತೆ, ಹಾಗೆ ನಿಮಗೆ ಥ್ಯಾಂಕ್ಸ್ ಅಂತ ನಮಗೆ ಹೇಳಿದ್ರು. ಅದಕ್ಕೆ ಅವರು ಒಂದು ಮಾತನ್ನು ಹೇಳಿದ್ರ ನಂತರ, ನೀವು ಅವರಿಗೆ ಯಾವುದೇ ರೀತಿಯ ಸಹಕಾರವನ್ನು ಅಂದರೆ ಹಣವನ್ನು ನಿಮ್ಮ ಅಕೌಂಟಿಗೆ ನಾವು ಹಾಕ್ತೇವೆ, ನೀವು ಅದನ್ನು ಅವರಿಗೆ ತಲುಪಿಸಿಬಿಡಿ ಅಂತ ಹೇಳಿದರು. ನಾನು ಹೇಳಿದೆ, ಈ ಫೀಸನ್ನು ನೀವು ಒಂದು ಕೆಲಸ ಮಾಡಿ, ನೇರವಾಗಿ ಅವರು SLC ಪಾಸ್ ಆಗ್ತಾ ಇದ್ದ ಹಾಗೆ ಅವರಿಗೆ ಕಾಲೇಜಿಗೆ ಅಡ್ಮಿಷನ್ ಆಗುತ್ತೆ. ಅಡ್ಮಿಷನ್ ಆದಂತಹ ಆ ಒಂದು ಶಿಕ್ಷಣ ಸಂಸ್ಥೆಗೆ ನೇರವಾಗಿ ನೀವು ಹಣವನ್ನು ಕಳಿಸಿ, ನನ್ನ ಖಾತೆಗೆ ನೀವು ಹಣವನ್ನು ಕಳಿಸಬೇಡಿ, ನೇರವಾಗಿ ಅಲ್ಲಿಗೆ ಕಳಿಸಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೀನಿ. ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಖಂಡಿತವಾಗಿಯೂ ನಾವು ಬಂದೇ ಬರ್ತೀವಿ, ಪುತ್ತೂರಿಗೆ ನಾವು ಬರುವವರಿದ್ದೀವಿ, ಬಂದಾಗ ಮನೆಗೆ ಭೇಟಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬಹಳ ಸಂತೋಷ ಆಗಿದೆ. ಯಾಕೆಂದರೆ ತೇಜಸ್ವಿನಿ ಅವರಿಗೆ ಬದುಕಿಗೆ ಮುಂದಿನೊಂದು ದಾರಿ ಆಗ್ತಾ ಇದೆ. ಯಾಕೆಂದರೆ ಅವ್ರು ಹೇಳಿದ್ದು, ಒಂದು ಫೀಸ್ ಕಟ್ತೀವಿ, ಇನ್ನೊಂದು ಅವರು ಕಾಲೇಜಿಗೆ ಹೋದಾಗ ಊಟದ ಖರ್ಚು ಎಲ್ಲವನ್ನ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ಬಹಳ ಒಂದು ಮಾಧ್ಯಮ ಇಂಪ್ಯಾಕ್ಟ್ ಮಾಡೋದು ಅಂದರೆ ಇದುವೇ. ಯಾಕೆಂತ ಹೇಳಿದರೆ ಎಷ್ಟೋ ನಾವು ಜನರನ್ನು ನೋಡ್ತೇವೆ, ಇವತ್ತು ಸೋಷಿಯಲ್ ಮೀಡಿಯಾಗಳಿದ್ದಾವೆ, ಸಿಕ್ಕಾಪಟ್ಟೆ ಮೀಡಿಯಾಗಳಿದ್ದಾವೆ, ಸಹಾಯ ಮಾಡುವಂಥ ಮನಸ್ಸಿರುವಂಥ ಎಷ್ಟು ಮೀಡಿಯಾಗಳಿದ್ದಾವೆ, ಅದನ್ನು ನಾವು ಗಮನಿಸಬೇಕು. ಮುಖ್ಯವಾಗಿ ಸಮಾಜಕ್ಕೆ ನಾವು ಕೊಡುವಂಥ ಸಂದೇಶಗಳೇನು, ನಾವು ಇವತ್ತು ಪ್ರತಿಯೊಂದನ್ನು ನೋಡ್ತಾ ಇದ್ದಾಗ, ನಮ್ಮ ಮಾಧ್ಯಮಗಳ ಒಂದು ಕಾರ್ಯವೈಖರಿಯನ್ನು ನೋಡ್ತಾ ಇದ್ದಾಗ, ಜಸ್ಟ್ ಯಾರ ಹತ್ರ ಹಣ ಇದೆ, ಎಲ್ಲಿ ಆಕರ್ಷಣೆ ಇದೆ, ಅಲ್ಲಿ ಮಾತ್ರ ನಮ್ಮ ಮಾಧ್ಯಮಗಳೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ಬಡವರ ತನಕ ಅದು ತಲುಪೋದಿಲ್ಲ. ಹಾಗಾಗಿ ಯಾರು ಶೋಷಿತರಿದ್ದಾರೋ, ಯಾರು ಸಮಸ್ಯೆಯಲ್ಲಿದ್ದಾರೋ ಅವರ ಧ್ವನಿಯಾಗಿ ನಾವು ಇದುವರೆಗೆ ಕೆಲಸ ಮಾಡಿದ್ದೀವಿ. ಭಾಳ ನನಗೊಂದು ಖುಷಿಯ ವಿಚಾರ ಏನಂದರೆ, ಕಳೆದ ಒಂದು 4 ವರ್ಷದಲ್ಲಿ ನಾವು ಮಾಡಿರುವಂಥ ಸಹಾಯ, ಅಥವಾ ನಾವು ಯಾವುದೋ ಪರೋಕ್ಷವಾಗಿಯೋ ಅಥವಾ ಪ್ರತ್ಯಕ್ಷವಾಗಿಯೋ ನಮ್ಮ ಮೂಲಕ ಹೋದಂತಹ ಒಟ್ಟು ಅಮೌಂಟ್ ಸುಮಾರು 60 ಲಕ್ಷದಷ್ಟು ಅಮೌಂಟು ನಾವು ಸಾರ್ವಜನಿಕರಿಗಾಗಿಯೇ ನಮ್ಮ ಕಡೆಯಿಂದ, ಅಂದರೆ ಜನರಿಂದ ಬಂದು ಜನರಿಗೆ ತಲುಪಿದೆ. ಯಾರಿಗೆ ಹೋಗಬೇಕೋ ಅವರಿಗೆ ತಲುಪಿದೆ. ಒಂದು ಚಾನಲ್ ಮಾಡಬೇಕಾದ ಕೆಲಸ ಇಷ್ಟೇ, ಇದಕ್ಕಿಂತ ದೊಡ್ಡ ಕೆಲಸ ಏನಿಲ್ಲ. ನಾವು ಅಷ್ಟು ಕೆಲಸವನ್ನು ಮಾಡಿದ್ದೇವೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನಾನು ಮುಖ್ಯವಾಗಿ ಕೇಳೋದು, ಒಂದು ಚಾನಲ್ ಉಳಿಬೇಕು ಅಂತ ಆದರೆ ನಮಗೂ ಕೂಡ ಒಂದಷ್ಟು ಸವಾಲುಗಳಿರ್ತವೆ. ಪತ್ರಕರ್ತರಂತಂದಮೇಲೆ ಅವರಿಗೆ ಬಹಳ ಅದನ್ನು ನಡೆಸೋದು ಭಾಳ ಕಷ್ಟ ಅಂತೇಳಿ, ಆ ಚಾನಲನ್ನು ನಡೆಸೋದು ಭಾಳ ಕಷ್ಟ ಅಂತ ಹೇಳುವಂಥ ವಿಚಾರ ಇದ್ದೇ ಇದೆ. ಯಾಕಂದರೆ ಪ್ರಾಮಾಣಿಕವಾಗಿ ನಡೆಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅಪ್ರಾಮಾಣಿಕವಾಗಿ ಹೋಗಬೇಕಾದ್ರೆ ಸಾಕಷ್ಟು ಅವಕಾಶ ಇದೆ. ಆದರೆ ನಮ್ಗಳಿಗೆ ನಾವು ಒಂದು ಎಥಿಕ್ಸನ್ನು ಇಟ್ಕೊಂಡು ಹೋಗುವವರು, ಹಾಗಾಗಿ ಅದನ್ನು ನಡೆಸಲಿಕ್ಕೆ ನಮಗೆ ಒಂದಷ್ಟು ಸವಾಲುಗಳು ಇದ್ದೇ ಇದ್ದಾವೆ. ಹಾಗಾಗಿ ನಾವು ಯಾರಿಗೂ ಕೂಡ ಯಾರ ಹತ್ರನೂ ನಾವು ಕೂಡ ಕೈ ಚಾಚುವಂಥ ಪ್ರಶ್ನೆ ಇಲ್ಲ. ಆದರೆ ನೀವುಗಳು ಜಾಹೀರಾತನ್ನು ನೀಡುವ ಮೂಲಕ ಅಥವಾ ನಮ್ಮ ಚಾನಲ್ಗೆ ಏನಾದರೂ ಲೈವ್ಗಳನ್ನು ನೀಡುವ ಮೂಲಕ ನಮಗೆ ಬೆಂಬಲವನ್ನು ನೀಡಬಹುದು. ನಮ್ಮಂಥ ಚಾನಲ್ ಇದ್ದರೆ ಸಮಾಜಕ್ಕೂ ಕೂಡ ಉಪಕಾರ ಆಗುತ್ತೆ. ಹಾಗಾಗಿ ನೀವುಗಳು ನಮ್ಮ ಜೊತೆ ಇದ್ದು ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗಳಿಗೆ ಆದಷ್ಟು ಜಾಹೀರಾತು ಮತ್ತು ಯಾವುದೇ ರೀತಿಯಾದಂಥ ಸಪೋರ್ಟ್ಗಳನ್ನು ನೀವು ಮಾಡ್ಬೋದು. ಅದಕ್ಕೆ ಎಲ್ಲ ಮುಕ್ತ ಅವಕಾಶ ಇದೆ. ನಾವು ಕೂಡ ಆಗ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ, ಸಮಾಜದಲ್ಲಿ ಮತ್ತಷ್ಟು ಜನರಿಗೆ ಸಹಾಯವನ್ನು ಮಾಡ್ತಾ, ಹಾಗೆಯೇ ಜನಪರ ಧ್ವನಿಯಾಗಿರಲಿಕ್ಕೆ, ಒಂದು ಚಾನಲನ್ನು ದೊಡ್ಡದಾಗಿ ಕಟ್ಟಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಸಹಕಾರ ಆಗುತ್ತೆ. ತುಂಬ ಜನ ಕೇಳ್ತಾಯಿದ್ರು, ಸರ್ ನೀವು ಇಷ್ಟು ಮಾತಾಡ್ತೀರಿ, ಏನು ಸರ್ ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಮಾಧ್ಯಮ ಲೋಕದಲ್ಲಿ ಸುಮಾರು 14 ವರ್ಷಗಳ ಕೆಲಸವನ್ನು ಮಾಡಿದ್ದೇವೆ. ಪ್ರಮುಖ ಪತ್ರಿಕೆಗಳು, TV ವಾಹಿನಿಗಳಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿ, ಓದಿದ್ದು ಕೂಡ ಪತ್ರಿಕೋದ್ಯಮವೇ, ಸ್ನಾತಕೋತ್ತರ ಪದವಿ ತನಕ ಪತ್ರಿಕೋದ್ಯಮದಲ್ಲಿ ಓದಿದ್ದೀವಿ. ಹಾಗಾಗಿ ನಾವು ಒಂದು ಕೆಲಸವನ್ನು ಹಿಡಿದ ನಂತರ ಅದೇ ಕೆಲಸದಲ್ಲಿ ಮುಂದುವರಿತಾ ಇದ್ದೀವಿ. ಹಾಗೆ ನಮ್ಮಂತಹ ಒಂದು ವೃತ್ತಿಪರ ಪತ್ರಕರ್ತರ ತಂಡವನ್ನು ಬೆಂಬಲಿಸಿ ನಮ್ಮ ಜೊತೆ ನೀವಿರಿ. ಆಗ ನಾವು ಇನ್ನಷ್ಟು ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋಣ, ನಾವೆಲ್ಲರೂ ಕೂಡ ಒಳ್ಳೆಯದಾಗಿ ಬದುಕೋಣ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.